ಬಂದಿದ್ವು. ಎಸ್, ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕೆ ಆಗಲ್ಲ ಹೀಗಂತ ಹೇಳಿದ್ದು ಸಿದ್ದು ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ. ಆರ್ಎಸ್ಎಸ್ ಬ್ಯಾನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ರು. ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಒಂದು ಎಡವಟ್ಟು ಮಾಡಿಕೊಟ್ಟಾರೆ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು ಬೆಳಗಾವಿಯ ಸಾಹುಕಾರ್. ಅನಂತ್ ಕುಮಾರ್ ಹೆಗಡೆಗೆ ಕೌಂಟರ್ ಕೊಡೋದಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡ್ರ. ಆರ್ಎಸ್ಎಸ್ ಬ್ಯಾನ್ ಮಾಡೋಕೆ ಬರಲ್ಲ ರೀ ಅಂತಾರೆ. ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ ವಿಚಾರವಾಗಿ ಮಾಧ್ಯಮದವರು ಕೇಳಲಾದಂತಹ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ನಿನ್ನೆ ಕೊಟ್ಟಂತಹ ಒಂದು ಉತ್ತರ. ಬಹುಶಃ ಅವರು ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳಿ ಎಡವಟ್ಟು ಮಾಡಿಕೊಡ್ರ, ಆರ್ಎಸ್ಎಸ್ ಪರವಾಗಿ ಮಾತಾಡಿದ್ರ ಅನ್ನುವಂಥದ್ದು ಒಂದು ಪ್ರಶ್ನೆ. ಹಾಗಾದ್ರೆ ಸತೀಶ್ ಹೇಳಿಕೆ ಕೈ ಪಕ್ಷಕ್ಕೆ ಮುಳುವಾಗುತ್ತಾ? ಈ ಹಿಂದೆ ಡಿ.ಕೆ. ಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಶ್ಲೋಕ ಹೇಳಿದ್ರು, ನಮಸ್ತೆ ಸದಾ ವತ್ಸಲೆ ಅಂತ. ಆ ನಂತರದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾದ ಬಳಿಕ ಅವರು ತನ್ನ ಹೇಳಿಕೆಯನ್ನು ವಾಪಸ್ ಪಡ್ಕೊಂಡಿದ್ದು ಉಂಟು, ಅಥವಾ ತಾವೇನು ಒಂದು ಶ್ಲೋಕವನ್ನು ಉಚ್ಚಾರಣೆ ಮಾಡಿರ್ತಾರೆ. ಎಸ್, ಈಗ ಸಿದ್ದು ಆಪ್ತನಿಗೂ ಹೈಕಮಾಂಡ್ ವಾರ್ನ್ ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆರ್ಎಸ್ಎಸ್ ಪರವಾಗಿ ಮಾತನಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡುತ್ತಾ ಸತೀಶ್ ಹೇಳಿಕೆಯನ್ನ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ? ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಥ್ ಅವರಿಂದ. ಅಶ್ವಥ್, ಒಂದ್ ಕಡೆ ಅನಂತ್ ಕುಮಾರ್ ಹೆಗಡೆ ಮೊನ್ನೆ ಕೊಟ್ಟಿದ್ದಂಥ ಒಂದು ಸ್ಟೇಟ್ಮೆಂಟ್, ಆರ್ಎಸ್ಎಸ್ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ, ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಬೇರೆ ಏನೋ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗಿ ಒಂದು ಕಡೆ ಎಡವಟ್ಟು ಮಾಡ್ಕೊಂಡ್ರ ತಮ್ಮ ಹೇಳಿಕೆಯನ್ನು, ಅಥವಾ ಆರ್ಎಸ್ಎಸ್ ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿಯಲ್ಲ ಅವರು ಕೊಟ್ಟಂಥ ಒಂದು ಹೇಳಿಕೆ ನಾನಾ ರೀತಿಯಲ್ಲಿ ಚರ್ಚೆಗಡೆ ಮಾಡಿ ಕೊಡುವಂಥ ಸಾಧ್ಯತೆಗಳಿದೆಯಲ್ಲ ಅಶ್ವಥ್? ಖಂಡಿತ ವಸಂತ್. ಈಗ ಸದ್ಯಕ್ಕೆ ಆರ್ಎಸ್ಎಸ್ ಯಾವುದೇ ಕಾರಣಕ್ಕೂ ಕೂಡ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಒಂದು ಹೊಸ ಬಾಂಬ್ ಅನ್ನ ಈಗ ಸಿಡಿಸಿರುವಂತದ್ದು. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಒಂದಷ್ಟು ತಲ್ಲಣ ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ಕೂಡ ಈಗ ಕಾದು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ ಆರ್ಎಸ್ಎಸ್ ಆ ಶ್ಲೋಕವನ್ನ ಜಪ ಮಾಡಿದ್ರು, ಅಂದ್ರೆ ಆರ್ಎಸ್ಎಸ್ ಶ್ಲೋಕವನ್ನ ಹೇಳಿದ್ರು. ಸೊ ಆ ಒಂದು ಶ್ಲೋಕ ಹೇಳಿದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವತಃ ರಾಹುಲ್ ಗಾಂಧಿ ಅವರೇ ಕರೆಸಿ ವಾರ್ನ್ ಮಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ನೀವು ಆ ರೀತಿಯಾಗಿ ಹೇಳ್ಬಾರ್ದಾಯ್ತು, ಆರ್ಎಸ್ಎಸ್ ಪರವಾಗಿ ಮಾತನಾಡಬಾರ್ದಾಯ್ತು, ಆರ್ಎಸ್ಎಸ್ ಶ್ಲೋಕವನ್ನ ನೀವು ಸದನದಲ್ಲಿ ಹೇಳ್ಬಾರ್ದಾಗಿತ್ತು ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು. ಆದ್ರೀಗ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಏನು ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಕೌಂಟರ್ ಕೊಡ್ಲಿಕ್ಕೆ ಹೋಗಿ, ಅಂದ್ರೆ ಬಿಜೆಪಿ ಏನು ಹಿರಿಯ ಮುಖಂಡರಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಹೇಳಿಕೆಗೆ ಒಂದು ಕೌಂಟರ್ ಕೊಡ್ಲಿಕ್ಕೆ ಹೋಗಿ ಈಗ ಅವರೇ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡಿದ್ದಾರೆ. ಜೊತೆಗೆ ಇಡೀ ಪಕ್ಷವನ್ನೇ, ಇಡೀ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಕೆಲಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೋಗಿರುವಂತದ್ದು. ಅಂದ್ರೆ ಆರ್ಎಸ್ಎಸ್ ಆ ಒಂದು ಸಂಘಟನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಬ್ಯಾನ್ ಮಾಡ್ಲಿಕ್ಕೂ ಬರಲ್ಲ. ಈ ಹಿಂದೆ ಕೂಡ ಯಾವುದೇ ಸರ್ಕಾರ ಕೂಡ ಇದ್ದಂತಹ ಸಂದರ್ಭದಲ್ಲಿ ಬ್ಯಾನ್ ಮಾಡಿರಲ್ಲ, ಇನ್ನು ಮುಂದೆನೂ ಕೂಡ ಬ್ಯಾನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ನೇರವಾಗಿ ಏನು ಸತೀಶ್ ಜಾರಕಿಹೊಳಿ ಹೇಳ್ಬಿಡ್ತಾರೆ. ಸೊ ಇವರ ಒಂದು ಹೇಳಿಕೆ ಇದೆಯಲ್ಲ, ಈ ಒಂದು ಹೇಳಿಕೆ ಈಗ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೇರೆ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆ ಆಗೋದ್ರಲ್ಲಿ ಅಚ್ಚರಿ ಇಲ್ಲ ಅಂತಿರ್ಬೋದು. ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ವಾರ್ನ್ ಮಾಡಿದ್ರು ಹೈಕಮಾಂಡ್, ಈಗ ಅದೇ ಮಾದರಿಯಲ್ಲಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಹೈಕಮಾಂಡ್ ವಾರ್ನ್ ಮಾಡುತ್ತಾ ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಆರ್ಎಸ್ಎಸ್ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಅಂದ್ರೆ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ಅಂದ್ರೆ ಅವ್ರದೇ ಆದಂತಹ ಒಂದು ಬೌಂಡ್ರಿನ ಹಾಕೊಂಡಿರುವಂತದ್ದು ಹೈಕಮಾಂಡ್, ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್. ಸೊ ಹಾಗಾಗಿ ಇವರ ಒಂದು ಹೇಳಿಕೆಯನ್ನ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತಿರೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಬಹುಶಃ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಆರ್ಎಸ್ಎಸ್ ಕುರಿತಾಗಿ ಒಂದು ಮೃದು ಧೋರಣೆಯನ್ನ ತೋರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಅನ್ಸುತ್ತಾ? ಖಂಡಿತ. ಯಾಕೆಂತಂದ್ರೆ ಆರ್ಎಸ್ಎಸ್ ಆ ಒಂದು ಸಂಘಟನೆಯ ಬಗ್ಗೆ ಕೈ ನಾಯಕರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಕೊಡ್ತಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಏಕಾಏಕಿ ಯಾಕೆ ಆರ್ಎಸ್ಎಸ್ ಬಗ್ಗೆ ಮೃದು ಧೋರಣೆಯನ್ನ ತೋರಿದ್ರು ಅನ್ನೋದು ಕೂಡ ಒಂದಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿರುವಂತದ್ದು. ಯಾಕೆಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ತುಂಬಾ ನುರಿತ ರಾಜಕಾರಣಿ, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಹಲವಾರು ವರ್ಷಗಳ ಕೆಲಸ ಮಾಡಿದಂತಹ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವ ಕೂಡ ಇದೆ. ಮುಂಬರುವಂತಹ ದಿನಗಳಲ್ಲಿ ಅವರು ಕೆಪಿಸಿಸಿ
ಅಧ್ಯಕ್ಷ ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿರುವಂತಹದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಒಂದಷ್ಟು ಇರುವಂತಹ ಸಂದರ್ಭದಲ್ಲಿ RSS ಬಗ್ಗೆ ಸಾಫ್ಟ್ ಕಾರ್ನರ್ ನ ಯಾಕೆ ತೋರಿಸಿದ್ರು ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಬರ್ತಾರೆ. ಮಹದೇವಪ್ಪ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ದೇಶಪಾಂಡೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯನ್ನ ಕೊಡ್ತಾರೆ. ಸೊ ಆದ್ರೆ ನಿನ್ನೆ ಇವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆದ್ರೂ ಕೂಡ ಎಲ್ಲ ಒಂದ್ ಕಡೆ RSS ಪರವಾಗಿ ಸಾಫ್ಟ್ ಆಗಿದಾರಾ ಅನ್ನೋದು ಕೂಡ ಈಗ ಇರುವಂತಹ ಪ್ರಶ್ನೆ. ಧನ್ಯವಾದ ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.